ಪ್ರೆಸೆಂಟ್ ಜನರೇಷನ್ ಅಲ್ಲಿ ಒಂದು ಸ್ಮಾಲ್ ಜಾಯಿಂಟ್ ಫ್ಯಾಮಿಲಿ ಅಂತ ತಗೊಂಡ್ರು ಅಟ್ಲೀಸ್ಟ್ ಅಂದ್ರು 6 to 7 ಮೆಂಬರ್ಸ್ ಆರು ಇದ್ದೇ ಇರ್ತಾರೆ. ಅಂತವ್ರಿಗೆಲ್ಲ 5 ಸೀಟರ್ ಇರುವಂತಹ ಯಾವುದೇ ಕಾರ್ ಸೂಟ್ ಆಗಲ್ಲ. ಅವರೆಲ್ಲ MPVಗೆ ಹೋಗ್ಬೇಕಾಗತ್ತೆ. MPV ಸೆಗ್ಮೆಂಟ್ ಅಲ್ಲಿ ಕಿಂಗ್ ಅನ್ಸ್ಕೊಂಡಿರೋ ಕಾರು ಎರ್ಟಿಗಾ. ಅದು ಬೇಸ್ ವೇರಿಯಂಟೇನೆ 11 ಲಕ್ಷ ಆನ್ ರೋಡ್ ಪ್ರೈಸಿಂಗ್ ಇದೆ. ಹಿಂಗಿದ್ದಾಗ ಒಂದು ಫ್ಯಾಮಿಲಿ ಬಜೆಟ್ ಬರೀ 8 ರಿಂದ 9 ಲಕ್ಷ ಅಷ್ಟೇ ಇರೋದು ಅಂತಂದ್ರೆ ಎರ್ಟಿಗಾ ಔಟ್ ಆಫ್ ಬಜೆಟ್ ಆಗತ್ತೆ. ಸೊ ಯಾರೆಲ್ಲ ಒಂದು ವ್ಯಾಲ್ಯೂ ಫಾರ್ ಮನಿ MPV ಕಾರು ಬಜೆಟ್ ಅಲ್ಲಿ ಬೇಕು, ನನಗೆಲ್ಲ ಫೀಚರ್ಸು ಲೋಡೆಡ್ ಆಗಿರಬೇಕು, ನೋಡೋಕ್ಕೂ ಕಾರ್ ಚೆನ್ನಾಗಿರ್ಬೇಕು, ನನ್ನ ಫ್ಯಾಮಿಲಿ ಪರ್ಪಸ್ನ ಅಥವಾ ನನ್ನ ಪರ್ಪಸ್ನ ಸರ್ವ್ ಮಾಡಬೇಕು ಅಂತಿದ್ದೀರೋ ನಿಮ್ಗೆಲ್ಲ ಒಂದು ಕಾರ್ ತಗೊಂಡ್ಬಂದಿದ್ದೀನಿ. ಅದೇ ರೆನಾಲ್ಟ್ ಟ್ರೈಬರ್. ದಿಸ್ ಇಸ್ ಅ ವ್ಯಾಲ್ಯೂ ಫಾರ್ ಮನಿ MPV ಕಾರ್ ಅಂತ ಅನ್ಬೋದು. ಬಿಕಾಸ್ ಫೀಚರ್ಸು, ಪ್ರಾಕ್ಟಿಕಾಲಿಟಿ, ಸ್ಪೇಸಿಂಗು, ಡಿಸೈನ್ ವೈಸು, ಇಂಜಿನ್ ವೈಸು ಇಟ್ಸ್ ಟೋಟಲಿ ಗುಡ್ ಆಕ್ಚುಲಿ. ಎರ್ಟಿಗಾ ಬೇಸ್ ವೇರಿಯಂಟ್ ಪ್ರೈಸ್ಗೆನೆ ಟ್ರೈಬರ್ದು ಟಾಪ್ ಅಂಡ್ ಆಟೋಮೆಟಿಕ್ ವೇರಿಯಂಟ್ ಸಿಗತ್ತೆ. ಅದು 11 ಲಕ್ಷ ಆಗತ್ತೆ ನಿಮ್ಮ ಮುಂದೆ ಇರುವಂತದ್ದು. ಒಂದು ಫ್ಯಾಮಿಲಿ MPV ಕಾರ್ ಬಜೆಟ್ ಅಲ್ಲಿ ಬೇಕು ಅನ್ನೋ ಆಸ್ಪೆಕ್ಟ್ ವೈಸ್ ಟ್ರೈಬರ್ ಇಸ್ ದ ಬೆಸ್ಟ್ ಕಾರ್ ಟು ಬೈ ಆಕ್ಚುಲಿ. ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಚಾನಲ್ಗೆ ಯಾರು ಹೊಸಬ್ರಾಗಿದ್ರು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಸೊ ದಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ಇನ್ಸ್ಟೆಂಟ್ ಗೊತ್ತಾಗುತ್ತೆ. ಅಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ಟ್ರೈಬರ್ನ ರಿವ್ಯೂ ಮಾಡೋಕ್ಕೆ ಗೊರಗೊಂಟೆಪಾಳ್ಯಲ್ಲಿ ಇರುವಂತಹ ಟ್ರೈಡೆಂಟ್ ರೆನಾಲ್ಟ್ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾರಾದರೂ ರೆನಾಲ್ಟ್ ಕಾರ್ನ ಬುಕ್ ಮಾಡಬೇಕು ಅಥವಾ ಟೆಸ್ಟ್ ಡ್ರೈವ್ ಬೇಕು ಅಂತಂದ್ರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಟ್ರೈಬರ್ ಮತ್ತು ಕೈಗರ್ ಮ್ಯಾಸಿವ್ 75,000 ಡಿಸ್ಕೌಂಟ್ ನಡೀತಾ ಇದೆ. ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಅಪ್ಲೈ ಆಗುತ್ತೆ. ಬಿಕಾಸ್ ಎಲ್ಲ ವೇರಿಯಂಟ್ಸ್ಗೂ ಈ ಡಿಸ್ಕೌಂಟ್ಸ್ ಅಪ್ಲೈ ಆಗಲ್ಲ, ಆ್ಯಂಡ್ ಎಲ್ಲ ಕಲರ್ ಆಪ್ಷನ್ಸ್ಗೂ ಈ ಡಿಸ್ಕೌಂಟ್ ಅಪ್ಲೈ ಆಗಲ್ಲ. ಸೊ ಯಾವ್ಯಾವ ವೇರಿಯಂಟ್ಸ್ಗೆ ಯಾವ್ಯಾವ ಕಲರ್ ಆಪ್ಷನ್ಸ್ಗಳಿಗೆ ಈ ಡಿಸ್ಕೌಂಟ್ ಬರುತ್ತೆ ಅಂತ ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ದಟ್ ಅವರೆಲ್ಲ ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ ಮಾಡ್ತಾರೆ. ಕಾರ್ದು ಡೈರೆಕ್ಟ್ ಪ್ರೈಸಿಂಗ್ಗೆ ತಿಳ್ಕೊಂಬಿಡೋಣ. ರೆನಾಲ್ಟ್ ಟ್ರೈಬರಲ್ಲಿ 4 ವೇರಿಯಂಟ್ ಬರುತ್ತೆ. RXC ಬರುತ್ತೆ, RXL ಬರುತ್ತೆ, RXT ಬರುತ್ತೆ, RXZ ಬರುತ್ತೆ. ಇದು ಬಂದು RXZ ಟಾಪ್ ಎಂಡ್ ಡ್ಯುಯಲ್ ಟೋನ್ ಇರೋವಂಥದ್ದು. ಆ್ಯಂಡ್ ಬೇಸ್ ವೇರಿಯಂಟು 6,09,000 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾನು ಇವತ್ತು ರಿವ್ಯೂ ಮಾಡ್ತಾರೆ ಟಾಪ್ ಎಂಡು 8,97,000 ಆಗುತ್ತೆ. ಆ್ಯಂಡ್ ಆನ್ ರೋಡು 11,15,000 ಆಗುತ್ತೆ. ಒಂದು ವೇಳೆ ನಿಮಗೆ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಬೇಕು ಅಂತಂದರೆ RXT ಇದೆ, ನೋಡ್ತಿರ್ಬೋದು, 7,70,000 ಆಗುತ್ತೆ. ಆ್ಯಂಡ್ ಆನ್ ರೋಡು 9,63,000 ಆಗುತ್ತೆ. 10 ಲಕ್ಷ ಬಿಲೋ ಯಾರು ಒಂದು ವ್ಯಾಲ್ಯೂ ಫಾರ್ ಮನಿ MPV ನೋಡ್ತಾ ಇದ್ದೀರಾ ಅಂತಂದರೆ ಟ್ರೈಬರ್ ನಿಮ್ಮ ಪರ್ಪಸ್ನ ಸರ್ವ್ ಮಾಡತ್ತೆ. ಕಾರ್ದು ಕೀ ತೋರಿಸ್ಬಿಡ್ತೀನಿ. ರಿಮೋಟ್ ಥರ ಕೊಟ್ಟಿದ್ದಾರೆ ಗುರು, ಅಷ್ಟು ದೊಡ್ಡದಾಗಿದೆ ಆ್ಯಕ್ಚುಲಿ. ಕಾರ್ ಏನು ಸೈಜ್ ಇದೆ ಆ ಸೈಜಿಗೆ ಕಾರ್ ಕೀ ಕೊಟ್ಟಂಗಿದೆ. ಲಾಕ್ ಕೊಟ್ಟಾರೆ, ಅನ್ಲಾಕ್ ಕೊಟ್ಟಾರೆ, ಇದು ಬಂದು ಬೂಟ್ ಓಪನ್ ಮಾಡೋಕೆ ಕೊಟ್ಟಾರೆ. ಇದು ಬಂದು ಕಾರ್ ಎಲ್ಲಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಬಟನ್ ಪ್ರೆಸ್ ಮಾಡಿದ್ರೆ ಲೈಟ್ ಇಲ್ಲಾಂದ್ರೆ ಕಾರ್ಡ್ ಬರ್ಕೊಳ್ಳೋದು, ಏನೋ ಒಂದು ಮಾಡುತ್ತೆ ಆ್ಯಕ್ಚುಲಿ. ಫಸ್ಟು ಡಿಸೈನ್ ಆಸ್ಪೆಕ್ಟ್ಸ್ ಅಂತ ತೊಗೊಂಡ್ರೆ ಈ ಕಾರ್ ಡಿಸೈನ್ ಪ್ರಪೋರ್ಷನೇಟ್ ವೈಸ್ ಈ ಸೈಜ್ ಏನಿದೆ, ಡಿಸೈನ್ ಏನಿದೆ, ಕಂಪ್ಲೀಟಾಗಿ ಮ್ಯಾಚ್ ಆಗೋ ರೀತಿ ಈ ಕಾರ್ನ ಪ್ಯಾಕೇಜಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಯಾವುದೇ ಆ್ಯಂಗಲಿಂದ ನೋಡಿದ್ರು ಎಲ್ಲೂ ಒಂಥರ ಇಂಪ್ರಪೋರ್ಷನೇಟ್ ಅಂತ ಅನ್ಸೋದಿಲ್ಲ. ಒಂದು MPV ಕಾರ್ಗೆ ಒಂದು ಹೈ ಸ್ಟ್ಯಾನ್ಸ್ ಇರಬೇಕು, ಜೊತೆಗೆ ಬಾಡಿ ಪ್ರಪೋರ್ಷನೇಟ್ ಆಗಿರಬೇಕು. ತುಂಬ ಕಾರ್ ಲೆಂತ್ ಇಲ್ಲದೆ ಇರೋದ್ರಿಂದ ಬಾಡಿ ರೋಲ್ ಕೂಡ ಅಷ್ಟಾಗಿ ಫೀಲ್ ಆಗಲ್ಲ. ಆ್ಯಂಡ್ ಒಳಗಡೆ ಕ್ಯಾಬಿನ್ ಸ್ಪೇಸ್ ಯುಟಿಲೈಸೇಷನ್ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಎಲ್ಲರೂ ಕೂಡ ಈ ಕಾರ್ಲಿ ಕಂಫರ್ಟಬಲ್ ಆಗಿ ಕೂರ್ಬೋದು. ಸೊ ಅಷ್ಟು ಚೆನ್ನಾಗಿ ಈ ಕಾರ್ನ ಪ್ಯಾಕೇಜಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ರೆನಾಲ್ಟ್. ಸೊ ಫ್ರಂಟ್ ಹೆಡ್ಲ್ಯಾಂಪ್ ಸೆಕ್ಷನ್ಗೆ ಬಂದರೆ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಯೂನಿಟು, ಆ್ಯಂಡ್ ಲೋ ಬೀಮಿ ಕೊಟ್ಟಿದ್ದಾರೆ. ಇದು ಬಂದು ಹೈ ಬೀಮಿ ಕೊಟ್ಟಿರೋಂಥದ್ದು ರಿಫ್ಲೆಕ್ಟಿವ್ ಬೇಸ್ಡು. ಒಳಗಡೆ ಸನ್ ಬಲ್ಪ್ ಏನು ಕಾಣ್ತಾ ಇದೆ, ಅದು ಬಂದು ಪಾರ್ಕಿಂಗ್ ಬಲ್ಪ್ ಆ್ಯಕ್ಚುಲಿ. ಲೈಕ್ ನೈಟ್ ಟೈಮಲ್ಲಿ ಕಾರ್ ಎಲ್ಲರೂ ನಿಲ್ಸಿದ್ದೀರಾ ಅಂತಂದಾಗ ಆ ಪಾರ್ಕಿಂಗ್ ಬಲ್ಪ್ ಒಂದು ಆನ್ ಮಾಡ್ಕೊಂಡ್ರೆ ಸೊ ದಟ್ ಇಲ್ಲೊಂದು ಕಾರ್ ನಿಂತಿದೆ ಅಂತ ಅನ್ನೋದು ಮುಂದೆ ಬರೋರ್ಗಾಗಿರ್ಬೋದು ನೀಟಾಗಿ ಕಾಣುತ್ತೆ ಆ್ಯಕ್ಚುಲಿ. ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದು ಬಂದು ಕಾರಿನ DRL. ಹೆಡ್ಲ್ಯಾಂಪ್ ಆನ್ ಆದಾಗ DRL ಆನ್ ಆಗಲ್ಲ. ಆ್ಯಂಡ್ ಇದ್ರ ಹೌಸಿಂಗಲ್ಲೇ ಕ್ರೋಮ್ ಆ್ಯಕ್ಷನ್ಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು ನೀವು. ಆ್ಯಂಡ್ ಬಂಪರ್ ಕೂಡ ಬಾಡಿ ಕಲರ್ಲೇ ಫಿನಿಶ್ ಮಾಡಿದ್ದಾರೆ ಆ್ಯಕ್ಚುಲಿ. ಲೋಯರ್ ಆಫ್ ದ ಬಂಪರ್ ಮ್ಯಾಟ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ಇದು ಬಂದು ಕಾರಿನ ಫ್ರಂಟ್ ಟೋಯಿಂಗು ಆ್ಯಂಡ್ ಕೆಳಗಡೆ ಸ್ಕಿಟ್ ಪ್ಲೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ಎಲ್ಲರೂ ಮೈಲ್ಡ್ ಆಫ್ ರೋಡಿಂಗ್ ಹೋಗ್ತೀರಾ ಅಥವಾ ಯಾವ್ದಾದ್ರು ಕೆಟ್ಟ ಬಂಪ್ ಮೇಲೆ ಹತ್ತಿಸಿದಾಗ ಇಂಜಿನ್ ಅಥವಾ ಟ್ರಾನ್ಸ್ಮಿಷನ್ ಎರಡೂ ಡ್ಯಾಮೇಜ್ ಆಗಬಾರ್ದು ಅಂತ ಕೊಟ್ಟಿರೋದು. ಒಂದು ಕಡೆ ಗ್ರಿಲ್ ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಬೋಲ್ಡ್ ಆಗಿದೆ ಅಂತ ಅನ್ನೋದು. ಲಿಟ್ರಲಿ ಈ ಫ್ರಂಟಿನ ಒಂದು ಅಗ್ರೆಸಿವ್ ಸ್ಟ್ಯಾನ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ರೆನೋ ಲೋಗೋ ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬಾನೆಟಲ್ಲಿ ಸ್ಕೂಪ್ಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಇದು ಬಂದು ನಾಸಲ್ ಫರ್ ಆ್ಯಕ್ಚುಲಿ ಆ ವಿಂಡ್ ಸ್ಕ್ರೀನ್ ಏನಿದೆ ಅದನ್ನ ಕ್ಲೀನ್ ಮಾಡೋಕ್ಕೆ ವಾಟರ್ ಇಲ್ಲಿಂದನೇ ಬರುವಂಥದ್ದು. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ. ಮಿರರ್ಗೆ ಇಂಡಿಕೇಟರ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಟೈರ್ ಸೈಜ್ ಬಂದು 185/65 ಆರ್ 15 ಇಂಚ್ ಕೊಟ್ಟಿದ್ದಾರೆ. ಇದು ಬಂದು ಅಲಾಯ್ ವೀಲ್ ಅಲ್ಲ, ಫ್ಲೆಕ್ಸ್ ವೀಲ್ಸ್ ಅಂತ ಹೇಳ್ತಾರೆ ರೆನಾಲ್ಟ್ನವರು. ಬೇಸಿಕ್ಲಿ ವೀಲ್ ಕವರ್ ಕ್ಯಾಪ್ ಅಂತ ಹೇಳ್ಬೋದು. ಅಲಾಯ್ ವೀಲ್ ತರ ಕಾಣುತ್ತೆ, ಬಟ್ ಅಲಾಯ್ ವೀಲ್ ಅಲ್ಲ. ಲುಕ್ಸ್ ಅಂತೂ ಚೆನ್ನಾಗಿ ಕೊಡತ್ತೆ ಅಂತ ಹೇಳ್ಬೋದು ಕಾರ್ಗೆ. ಸೊ ಒಂಥರ ಬಜೆಟ್ ಫ್ರೆಂಡ್ಲಿ ಅಲಾಯ್ ವೀಲ್ ಅಂತಲೂ ಅನ್ಬೋದು. ಆ್ಯಂಡ್ ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಕೀ ಅಂತ ತೋರಿಸಿದೆ ಕಾರ್ದು, ಕಾರ್ ಕೀ ಅದನ್ನು ಬ್ಯಾಟ್ರಿ ಡೌನ್ ಆಯಿತು ಅಂತ ಮ್ಯಾನ್ಯಲ್ ಎಂಟರ್ ಹಾಕಿ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡ್ಯಾರೆ. ಆ್ಯಂಡ್ 50 kgs ಲೋಡ್ ತೊಗೊಳೋದು ಗುರು ಈ ರೂಫ್ ರೈಲು. ಯಾಕೆ 50 kgs ಲೋಡ್ ತೊಗೊಳತ್ತೆ, ಇದು ಏನಕ್ಕೆ ಫಂಕ್ಷನಲ್ ಕೊಟ್ಟಿದ್ದಾರೆ ಅಂತ ನಿಮಗೆ ಹಿಂದ್ಗಡೆ ಹೋದಾಗ ತೋರಿಸ್ತೀನಿ. ಆ್ಯಂಡ್ ಒಂದು ಲಾಂಗ್ ಆ್ಯಂಟೆನಾ ಕೊಟ್ಟಿದ್ದಾರೆ. ಆ್ಯಂಡ್ 40 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಮುಂದ್ಗಡೆಗೆ ಡಿಸ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಇದು
ಕಾರಿನ ಸೈಡ್ ಪ್ರೊಫೈಲು ಎಷ್ಟು ಲಾಂಗ್ ಇದೆ ನೋಡ್ತಿರ್ಬೋದು. ಬಟ್ 4 ಮೀಟರ್ಸ್ ಒಳಗಡೆ ಬರುವಂತಹ ಕಾರ್ ಇದು. ಡೈಮೆನ್ಷನ್ಸ್ ಏನಿದೆ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ತಿರ್ಬೋದು ನೀವು ಇವಾಗ. ಅಂಡ್ ಹಿಂದ್ಗಡೆ ಒಂದು ಕ್ವಾರ್ಟರ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ, ಬಿಕಾಸ್ ಥರ್ಡ್ ರೋಲಿ ಕೂತಿರೋರಿಗೆ ಒಂದು ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಿಂದ್ಗಡೆ ಬಂದ್ರೆ ಹ್ಯಾಲೋಜನ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಬ್ರೇಕ್ ಲ್ಯಾಂಪ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಅಂಡ್ ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಕೊಟ್ಟಿದ್ದಾರೆ. ಎಲ್ಲ ಕಂಪ್ಲೀಟ್ ಹ್ಯಾಲೋಜನ್. ಬಟ್ ವೈಪರ್ ಅಂತೂ ಕೊಟ್ಟಿದ್ದಾರೆ ಅಂಡ್ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಮಳೆ ಬಂದು ಫಾಗ್ ಆದಾಗ ಈ ಡಿಫಾಗರ್ ಯೂಸ್ ಮಾಡಿದಾಗ ಇಲ್ಲಿ ಏನೇನು ಫಾಗ್ ಇರುತ್ತೋ ಕಂಪ್ಲೀಟ್ ಆಗಿ ಎಲ್ಲ ಕರಗಿ ವಿಸಿಬಿಲಿಟಿ ಚೆನ್ನಾಗಿ ಕೊಡುತ್ತೆ. IRVM ಅಲ್ಲಿ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ವಾಷರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಈ ವಿಂಡ್ ಸ್ಕ್ರೀನ್ ನ ಕ್ಲೀನ್ ಮಾಡಕ್ಕೆ. ಸ್ಪಾಯ್ಲರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಫಂಕ್ಷನಲ್ ಅಲ್ಲ, ಎಸ್ಥೆಟಿಕ್ ಅಪೀಲ್ ಕೊಟ್ಟಿರೋದು. ರೆನೋ ಲೋಗೋ ಕೊಟ್ಟಿದ್ದಾರೆ, ಟ್ರೈಬರ್ ಬ್ಯಾಡ್ಜಿಂಗ್ ಇದೆ ಅಂಡ್ ಬಂಪರ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಅಂಡ್ ಬ್ಲಾಕ್ ಅಂಡ್ ವೈಟ್ ಮಾಡ್ಯಾರ ಆಕ್ಚುಲಿ ಬಂಪರ್. ಅಂಡ್ ಇದು ಬಂದು ಸ್ಕಿಟ್ ಪ್ಲೇಟ್ ಕೊಟ್ಟಿರೋದು ನೋಡಬಹುದು ಅಂಡ್ ಇಲ್ಲೆಲ್ಲ ಡಿಸೈನ್ ಟ್ರೀಟ್ಮೆಂಟ್ ಕೊಟ್ಟಿರೋದು ನೋಡಬಹುದು ಆಕ್ಚುಲಿ. ಸೊ ಡಿಸೈನ್ ಟ್ರೀಟ್ಮೆಂಟ್ ವೈಸ್ ಇಟ್ಸ್ ಪ್ರಿಟಿ ಗುಡ್. ಅಂಡ್ ಸ್ಪೇರ್ ಟೈರ್ ಕೆಳಗೆ ಕೊಟ್ಟಿರೋದು ಕಾಣ್ತಿದೆ ಅನ್ಕೋತೀನಿ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂಡ್ ಬೂಟ್ ಓಪನ್ ಮಾಡಕ್ಕೆ ಇಲ್ಲಿ ಬಟನ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಅಂತ ಹೇಳ್ತೀನಿ. ಥರ್ಡ್ ರೋ ಅಪ್ ಇದ್ದಾಗ 85 ಲೀಟರ್ ಸ್ಪೇಸ್, ಅದಕ್ಕೇನೆ ಫಂಕ್ಷನಲ್ ರೂಫಲ್ಲಿ ಕೊಟ್ಟಿರೋಂಥದ್ದು. ನೋಡ್ತಿರ್ಬೋದು ಆ್ಯಕ್ಚುಲಿ ಎಷ್ಟು ಸ್ಪೇಸ್ ಕಮ್ಮಿ ಇದೆ ಅಂತ. ಈ ಸ್ಪೇಸಲ್ಲಿ ಏನಂದ್ರೆ ಏನೂ ಇಟ್ಕೊಳಕ್ಕಾಗಲ್ಲ. ಸೊ ಕಾರಲ್ಲಿ ಕಂಪ್ಲೀಟಾಗಿ ಲೋಡ್ ಆಗಿದ್ದೀರಾ, 7 ಜನ ಇದ್ದೀರಾ, ಬಟ್ ಲಗೇಜ್ ಇಟ್ಕೊಳ್ಳೋಕ್ಕೆ ನನಗೆ ಸ್ಪೇಸ್ ಬೇಕು ಅಂತಂದಾಗ ಈ ರೂಫ್ ರೇಲ್ ಏನಿದೆ ಅದ್ರ ಮೇಲೆ ರೂಫ್ ರ್ಯಾಕ್ನ ಮೌಂಟ್ ಮಾಡಿ ಲಗೇಜಸ್ನ ಆರಾಮಾಗಿ ಅಲ್ಲಿ ಸೆಕ್ಯೂರ್ ಮಾಡ್ಕೋಬಹುದು. ಸೊ ದಟ್ ಪ್ಯಾಸೆಂಜರ್ಸ್ನ ಕ್ಯಾರಿ ಮಾಡ್ಬೋದು ಅಂಡ್ ಲಗೇಜ್ ಕೂಡ ಕ್ಯಾರಿ ಮಾಡ್ಬೋದು. ಅಂಡ್ ಈ ಕಾರು ಎಷ್ಟು ಪ್ರಾಕ್ಟಿಕಲ್ ಅನ್ನೋದನ್ನ ಬೂಟ್ ಸ್ಪೇಸಲ್ಲಿ ನೋಡಿದ್ರಿ. ಇನ್ನೊಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಏನು ಅಂತಂದ್ರೆ ಕಾರಿಗಿರುವಂತಹ ಗ್ರೌಂಡ್ ಕ್ಲಿಯರೆನ್ಸ್ ಗುರು ಲಿಟ್ರಲಿ 182 mm ಗ್ರೌಂಡ್ ಕ್ಲಿಯರೆನ್ಸು. ಕಾರಲ್ಲಿರೋರು ಎಲ್ಲರೂ ಕೂತ್ಕೊಂಡು ಲಗೇಜ್ ಲೋಡ್ ಮಾಡಿದ್ರೆ ಒಂದು 10 mm ಅಥವಾ ಒಂದು 15 mm ಡ್ರಾಪ್ ಆಗ್ಬೋದು ಅಷ್ಟೇನೆ. ಈ ಸೀಟು ಕಂಪ್ಲೀಟ್ ಆಗಿ ಏನಾದ್ರು ಫೋಲ್ಡ್ ಮಾಡಿದ್ರೆ 625 ಲೀಟರ್ಸ್ ಆಗುತ್ತೆ. ಬಟ್ ಅದೇ ಸೆಕೆಂಡ್ ರೋನು ಫೋಲ್ಡ್ ಮಾಡಿದ್ರೆ ಆರಾಮಾಗಿ ಇಬ್ರು ಬೆಡ್ ಹಾಕೊಂಡು ಮಲ್ಕೊಂಡ್ಬಿಡ್ಬೋದು ಗುರು. ಸೊ ಈ ಕಾರ್ನ ಆಕ್ಚುಲಿ 7 ಸೀಟರ್ ಕಾನ್ಫಿಗರೇಷನ್ ಆಗು ಮಾಡ್ಕೋಬಹುದು, 5 ಸೀಟರ್ ಕಾನ್ಫಿಗರೇಷನ್ ಆಗು ಮಾಡ್ಕೋಬಹುದು ಅಂಡ್ 2 ಸೀಟರ್ ಕಾನ್ಫಿಗರೇಷನ್ ಆಗು ಮಾಡ್ಕೋಬಹುದು. ಲಿಟರಲಿ ಎಲ್ಲದನ್ನು ಫೋಲ್ಡ್ ಕೂಡ ಮಾಡ್ಕೋಬಹುದು. ಅಂಡ್ ಈ ಸೀಟ್ಸ್ ಏನ್ ನೋಡ್ತಾ ಇದ್ದೀರಾ ಇದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ಬೋದು. ಇಟ್ಸ್ ನಾಟ್ ಜಸ್ಟ್ ಎ ಫೋಲ್ಡಿಂಗ್ ಗೈಸ್, ಕಂಪ್ಲೀಟ್ ಆಗಿ ಆಚೆ ಎತ್ಬಿಡ್ಬೋದು ಆಕ್ಚುಲಿ. ಲಿಟ್ರಲಿ ಇದನ್ನ ಆಚೆ ಎತ್ಕೊಂಡ್ಬಿಟ್ಟು ಎಲ್ಲರೂ ಪಿಕ್ನಿಕ್ ಹೋಗಿದ್ದೀರಾ ಅಂತಂದ್ರೆ ಸೀಟ್ ಎರಡನ್ನ ಇಟ್ಕೊಂಡು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಒಂದು ಫೈರ್ ಕ್ಯಾಂಪ್ ಹಾಕೊಂಡು ಎಂಜಾಯ್ ಮಾಡ್ಬೋದು. ಸೊ ಲಿಟ್ರಲಿ ಎಷ್ಟು ಪ್ರಾಕ್ಟಿಕಲ್ ಆಗಿ ಒಂದು ಕಾರ್ನ ಡಿಸೈನ್ ಮಾಡ್ಬೋದು ಬಜೆಟ್ ಅಲ್ಲಿ, ಅಷ್ಟು ನೀಟಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ ಆಕ್ಚುಲಿ ರೆನೋ ಟ್ರೈಬರ್ನ. ಅಂಡ್ ಕ್ಲೋಸ್ ಮಾಡೋಣ ಇವಾಗ. ಕಾರು ಒಂದು ರೇಂಜ್ಗೆ ಲೆಂತಿಯಾಗಿ ಕಾಣುತ್ತೆ. ಥರ್ಡ್ ರೋ ಎಂಟರ್ ಆಗಬೇಕು ಅಂತಂದ್ರೆ ಇಲ್ಲಿಂದನೇ ಎಂಟರ್ ಆಗಬೇಕು, ಬಿಕಾಸ್ ಈ ಸೀಟು ಎಷ್ಟು ಚೆನ್ನಾಗಿ ಫೋಲ್ಡ್ ಆಗತ್ತೆ ನೋಡಿ. ಇವಾಗ ಇದನ್ನ ಪ್ರೆಸ್ ಮಾಡ್ತೀನಿ ನೋಡಿ, ಪಟ್ ಅಂತ ಟಂಬಲ್ ಆಗೋಯ್ತು. ಆಕ್ಚುಲಿ ಲಿಟ್ರಲಿ ಸ್ಪೇಸ್ ನೋಡಿ ಎಷ್ಟಿದೆ ಅಂತ ಅನ್ನೋದು. ಸೀಟನ್ನ ನಾನು ತುಂಬಾ ಮುಂದಕ್ಕೆ ತಳ್ಳಿಲ್ಲ, ನೋಡ್ಕೊಂಬಿಡಿ ಸ್ಪೇಸಿಂಗ್ ಆಕ್ಚುಲಿ ಎಷ್ಟಿದೆ ಅಂತ ಅನ್ನೋದು. ಎಷ್ಟು ಸ್ಪೇಸಿಂಗ್ ಬರುತ್ತೆ ಅಂತ ಕುತ್ಕೊಂಡು ತೋರಿಸ್ತೀನಿ ತಡ್ರಿ ನಿಮ್ಗೆ. ಓಕೆ ಓಕೆ ಓಕೆ, ನಾಟ್ ಬ್ಯಾಡ್ ಗೈಸ್, ನಾಟ್ ಬ್ಯಾಡ್. ಈ ರೂಮ್ ಆಕ್ಚುಲಿ ನೋಡ್ತಿರ್ಬೋದು ಎಷ್ಟಿದೆ ಅಂತ. ಈ ಒಂದು ಲೆಗ್ ರೂಮ್ ಕೂಡ ಒಂದು ರೇಂಜಿಗೆ ಚೆನ್ನಾಗಿದೆ ಅಂಡ್ ಈ ಒಂದು ಹೆಡ್ ರೂಮ್ ಕೂಡ ಚೆನ್ನಾಗಿದೆ ಗುರು, ಒಂದು ರೇಂಜ್ಗೆ ನಾಟ್ ಬ್ಯಾಡ್. ಸೊ ಒಂದು ಸ್ವಲ್ಪ ಎತ್ತಾಕಿದ್ರು ಕೂಡ ಕಾರು ನಿಮ್ಮ ತಲೆ ಹೋಗಿ ಹೊಡ್ಕೊಳ್ಳಲ್ಲ ಆಕ್ಚುಲಿ. ಅಂಡ್ ಇವನ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ಅಂಡ್ ಕೂತ್ಕೊಳ್ಳೋರಿಗೆ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಹಿಡ್ಕೊಳ್ಳೋಕೆ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಅಂದ್ರೆ 12 ವೋಲ್ಟ್ ಪೋರ್ಟ್ ಒಂದು ಕೊಟ್ಟಿದ್ದಾರೆ. ಇಲ್ಲೂ ಕೂಡ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ ಅಂಡ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಥರ್ಡ್ ರೋ ಕೂತಿರೋರಿಗೆ ಸೆಕೆ ಆಗಬಾರ್ದು ಅಂತ ಡೆಡಿಕೇಟೆಡ್ ವೆಂಟ್ ಕೂಡ ಕೊಟ್ಟಿದ್ದಾರೆ. ಆ ವೆಂಟ್ ಕಂಟ್ರೋಲ್ ಮುಂದ್ಗಡೆ ಬರುತ್ತೆ, ಮುಂದ್ಗಡೆ ಹೋದಾಗ ತೋರಿಸ್ತೀನಿ. ವಾಟರ್ ಗ್ಲಾಸ್ ಕೂಡ ಕೊಟ್ಟಿರೋದ್ರಿಂದ ಕ್ಲಾಸ್ಟ್ರೋಫೋಬಿಕ್ ಫೀಲ್ ಆಗಲ್ಲ. ಥರ್ಡ್ ರೋ ಇಟ್ಸ್ ವೆರಿ ಯೂಸಬಲ್ ಗೈಸ್, ಬರೀ ಮಕ್ಳಿಗೆ ಮಾತ್ರ ಅಲ್ಲ, ಒಂದು 5'3", 5'4" ಹೈಟ್ ಇರೋರು ಕಂಫರ್ಟಬಲ್ ಆಗಿ ಈ ಕಾರಲ್ಲಿ ಕೂತ್ಕೋಬಹುದು. ಇವನ್ ನೋಡಿ ನನ್ನ ಪಕ್ಕದಲ್ಲಿ ಎಷ್ಟು ಸ್ಪೇಸಿಂಗ್ ಇದೆ ಅಂತ. ಸೊ ಇಬ್ರು ತುಂಬಾ ಕಂಫರ್ಟಬಲ್ ಆಗಿ ಕೂರ್ಬೋದು ಗೈಸ್. ಒಂದು ನಾರ್ಮಲ್ ಆಗಿ ಕಾರ್ ರೈಡ್ ಮಾಡ್ಕೊಂಡು ಎಲ್ಲೂ ಬಂಪ್ ಮೇಲೆ ಜೋರಾಗಿ ಹತ್ತಿಸ್ದಲೆ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋದ್ರೆ ಥರ್ಡ್ ರೋ ಪ್ಯಾಸೆಂಜರ್ಸ್ ಕೂಡ ಕಂಫರ್ಟಬಲ್ ಆಗಿ ಕೂರ್ಬೋದು. ಥರ್ಡ್ ರೋ ವೈಸ್ ಕೋಡೋಸ್ ಅಂತ ಹೇಳ್ತೀನಿ. ಇವಾಗ ನೋಡ್ತಿರ್ಬೋದು ಸೀಟ್ ಅದೆಷ್ಟು ಮುಂದಕ್ಕಿದೆ ಅಂತ. ಸೊ ಬೇಸಿಕ್ಲಿ ಇದನ್ನ ಫ್ರಂಟ್ ಟು ಬ್ಯಾಕ್ ಕೂಡ ಮೂವ್ ಮಾಡ್ಬೋದು. ಲಿಟ್ರಲಿ ನೋಡ್ತಿರ್ಬೋದು ಆಕ್ಚುಲಿ ಎಷ್ಟು ಹಿಂದಕ್ಕೆ ಎಳೆದಿದ್ದೀನಿ ಅಂತ. ದಿಸ್ ಇಸ್ ಅ ಮ್ಯಾಕ್ಸಿಮಮ್ ಸೆಕೆಂಡ್ ರೋ ಸ್ಪೇಸ್ ಆಕ್ಚುಲಿ. ಹಿಂದ್ಗಡೆ ಯಾರನ್ನೂ ಕೂರಿಸ್ಕೊಂಡಿಲ್ಲ. ಇಲ್ಲಿ ನಿಮಗೆ ಲೆಗ್ ಸ್ಪೇಸ್ ಜಾಸ್ತಿ ಬೇಕು ಅಂದ್ರೆ ಪೂರ್ತಿ ಹಿಂದಕ್ಕೆ ತಳ್ಕೊಂಬಿಡಿ, ಇಷ್ಟು ಸಿಗುತ್ತೆ. ಅದು ಬಂದು ಕಂಪ್ಲೀಟ್ ಮುಂದಕ್ಕೆ ತಳ್ಳಿದ್ದೀನಿ. ಸೊ ದಟ್ ಈಸ್ ದ ಮಿನಿಮಮ್ ಲೆಗ್ ರೂಮ್ ಆಕ್ಚುಲಿ. ಅಂಡ್ ಇದು ಇನ್ಕ್ಲಿನೇಷನ್ ಕೂಡ ಆಗುತ್ತೆ. ಜಸ್ಟ್ ಅ ಸೆಕ್ ಗೈಸ್, ನೋಡ್ತಿರ್ಬೋದು ಆಕ್ಚುಲಿ ಎಷ್ಟು ಇನ್ಕ್ಲೈನ್ಡ್ ಆಗಿದೆ ಅಂತ ಅನ್ನೋದು. ಸೊ ಲಿಟ್ರಲಿ ಆರಾಮಾಗಿ ಮಲ್ಕೊಂಡು ಹೋಗ್ಬಿಡ್ಬೋದು ಗೈಸ್. ಸೊ ಇಟ್ಸ್ ಅ ವೆರಿ ಕಂಫರ್ಟಬಲ್ ಕಾರ್ ವಿಚ್ ಯು ಗೆಟ್ ಇನ್ ಅ ಬಜೆಟ್. MPV ಕಾರ್ನ ಎಷ್ಟು ಕಂಫರ್ಟಬಲ್ ಆಗಿ ಡಿಸೈನ್ ಮಾಡ್ಬೋದು ಅಷ್ಟು ಕಂಫರ್ಟಬಲ್ ಆಗಿ ಈ ಕಾರ್ನ ಡಿಸೈನ್ ಮಾಡ್ಯಾರೆ. ಇಲ್ಲಿಗೆ ಬಂದ್ರೆ ಆಕ್ಚುಲಿ ಡುವೆಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಡೋರ್ ಅಲ್ಲಿ ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ ಡೋರ್ ಹ್ಯಾಂಡಲ್ಗೆ ಅಂಡ್ ನಾರ್ಮಲ್ ಕಡ್ಡಿ ಟೈಪ್ ಕೊಟ್ಟಿದ್ದಾರೆ ಆಕ್ಚುಲಿ ಡೋರ್ ಲಾಕ್ ಮತ್ತು ಅನ್ಲಾಕಿಗೆ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದು ಬಂದು ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಅಂಡ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಚೈಲ್ಡ್ ಸೇಫ್ಟಿ ಲಾಕಿಗೆ ಇಲ್ಲಿ ಕೊಟ್ಟಿದ್ದಾರೆ. ಚೈಲ್ಡ್ ಸೇಫ್ಟಿ ಲಾಕ್ ಯೂಸ್ ಏನು ಅಂತಂದ್ರೆ ಹಿಂದ್ಗಡೆ ಯಾವ್ದಾದ್ರು ನಮ್ಮ ಮಕ್ಳು ಕೂರಿಸಿದಿರಾ ಅಂತಂದ್ರೆ ಕಾರ್ ಏನಾದ್ರು ಟೋಟಲ್ ಆಗಿ ಅನ್ಲಾಕ್ ಆಗಿದ್ದಾಗ ಅವ್ರು ಡೋರಿಂಗ್ ಹೇಳಿದ್ರೆ ಸ್ಟಿಲ್ ಓಪನ್ ಆಗಲ್ಲ ಬಿಕಾಸ್ ಆಫ್ ದ ಚೈಲ್ಡ್ ಸೇಫ್ಟಿ ಲಾಕ್. ಸೊ ಒಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಇದೊಂದು ಕೊಟ್ಟಿರೋದು ಆಕ್ಚುಲಿ. ದಟ್ಸ್ ಅ ಗುಡ್ ಥಿಂಗ್. ಈ ಸ್ಪೇಸು ಲೆಗ್ ಸ್ಪೇಸ್ ಆಕ್ಚುಲಿ ಇಟ್ಸ್ ಪ್ರಿಟಿ ಗುಡ್. ಅಂಡ್ ಹೆಡ್ ರೂಮ್ ವೈಸ್ ಸೊ ಹೆಡ್ ರೂಮ್ ಕೂಡ ಒಂದು ಚೆನ್ನಾಗಿದೆ ಗುರು. ಹೆಡ್ ರೂಮ್ ಪ್ಲೆಂಟಿ ಅಂದರೆ ಆಗಿದೆ. ಸೊ 6 ಫೀಟ್ ಪ್ಯಾಸೆಂಜರ್ ಕೂಡ ತುಂಬ ಕಂಫರ್ಟಬಲ್ ಆಗಿ ಕೂರ್ಬೋದು, ಹೆಡ್ ರೂಮ್ ಇಶ್ಯೂ ಆಗಲ್ಲ. ಆ್ಯಂಡ್ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ
ಅಂಡ್ 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು. ನಾರ್ಮಲ್ ಫಿಟ್ ಇದ್ರ ಅಂತಂದ್ರೆ, ದಪ್ಪ ಇದ್ರ ಅಂತಂದ್ರೆ ಮಕ್ಕಳನ್ನ ಮಧ್ಯದಲ್ಲಿ ಕೂರ್ಸ್ಕೊಳ್ಳಿ, ಈ ಕಡೆ ಇಬ್ರು ದಪ್ಪಕ್ಕಿರೋರು ಕೂತ್ಕೋಬಹುದು. ಸೀಟ್ ಬೆಲ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಇಲ್ಲಿ ಕೊಟ್ಟಿದ್ದಾರೆ ಸೀಟ್ ಬೆಲ್ಟ್. ಬೇಸಿಕಲಿ 2 ಪಾಯಿಂಟ್ ಸೀಟ್ ಬೆಲ್ಟ್ ಅಂತ ಹೇಳ್ತೀವಿ. ಅಂಡ್ ಸೆಕೆಂಡ್ ರಾಗೆ AC ವೆಂಟ್ ಬಿ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. ಇಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಸೊ ದಟ್ ಲೆಫ್ಟ್ ಅಲ್ಲಿ ಕೂತಿರೋರಿಗೆ ಇಲ್ಲಿಂದ ಬರುತ್ತೆ, ಮಧ್ಯದಲ್ಲಿ ಕೂತಿರೋರಿಗೆ ಅಲ್ಲಿಂದ ಬರುತ್ತೆ, ಅಂಡ್ ಈ ಕಡೆ ಕೂತಿರೋರಿಗೆ ಇಲ್ಲಿಂದ ಬರುತ್ತೆ, ಥರ್ಡ್ ರೋಲ್ ಕೂತಿರೋರಿಗೆ ಇಲ್ಲಿಂದ ಬರುತ್ತೆ. ಸೊ ಎಲ್ಲರಿಗೂ ಈ ಕಾರಲ್ಲಿ AC ಪ್ರಾಪರ್ ಆಗಿ ಸರ್ಕ್ಯುಲೇಟ್ ಆಗೋ ರೀತಿ ಕೊಟ್ಟಿದ್ದಾರೆ. ಬಟ್ AC ಕಂಟ್ರೋಲ್ ಎಲ್ಲಿದೆ, ಬ್ಲೋರ್ ಕಂಟ್ರೋಲ್ ಇಲ್ಲಿ ಕೊಟ್ಟಿರೋ ನೋಡ್ತಿರ್ಬೋದು. ಏನು ಅಂದ್ರೆ ಇದು ಫ್ಯಾನ್ ಸ್ಪೀಡ್ ನ ಕಂಟ್ರೋಲ್ ಮಾಡಬಹುದು, ಟೆಂಪರೇಚರ್ ಅಂತೂ ಕಂಟ್ರೋಲ್ ಮಾಡಕ್ ಆಗಲ್ಲ. ಸೀಟ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಸೋ ಪ್ರಾಕ್ಟಿಕಲ್ ಅಂತ ಹೇಳ್ತೀನಿ. ಅಂಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಇದು ಡ್ಯಾಶ್ ಬೋರ್ಡ್ ನ ಲೇಔಟ್ ಎಷ್ಟು ಸಿಂಪಲ್ ಆಗುತ್ತೋ, ಎಷ್ಟು ನೀಟಾಗಿ ಡಿಸೈನ್ ಮಾಡ್ಬೋದು, ಅಷ್ಟು ಕ್ಲೀನ್ ಅಂಡ್ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರೋದು ಸಿಕ್ಕಾಪಡೆ ಚೆನ್ನಾಗಿದೆ. ಡ್ಯುಯಲ್ ಟೋನ್ ಅಲ್ಲ ಗುರು, ಆಕ್ಚುಲಿ ಟ್ರೈ ಕಲರ್ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಮೇಲ್ಗಡೆ ಸಿಲ್ವರು, ಮಧ್ಯದಲ್ಲಿ ಬ್ಲಾಕ್, ಕೆಳಗಡೆ ಬೇಜ್. ಇಟ್ಸ್ ಅ ಕ್ವೈಟ್ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಇದೇನು ಅಂತ ಕೇಳಿದ್ರೆ ಆಕ್ಚುಲಿ ಕೂಲ್ಡ್ ಗ್ಲೋ ಬಾಕ್ಸ್ ಗುರು. ಡ್ರಿಂಕ್ಸ್ ಏನಾರು ಇಟ್ಟು ಕೂಲ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲೂ ಕೂಡ ಇಟ್ಕೊಂಡು ಕೂಲ್ ಮಾಡ್ಬೋದು. ಮುಂದ್ಗಡೆ ಬಂದ್ರೆ ಇಲ್ಲೂ ಸೇಮ್ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ. ಬಟ್ ಡ್ರೈವರ್ ಸೈಡ್ಗೆ 1 ಟಚ್ ಅಪ್ ಅಂಡ್ ಡೌನ್ ಬರುತ್ತೆ. ಅಂಡ್ ಇದಕ್ಕೆ ಆಂಟಿ ಪಿಂಚ್ ಫಂಕ್ಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮಿರರ್ ಅಡ್ಜಸ್ಟ್ಮೆಂಟ್ಸ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಅಂಡ್ ಫೋಲ್ಡಿಂಗ್ ಫಂಕ್ಷನ್ಸ್ಗೂ ಇಲ್ಲೇ ಕೊಟ್ಟಿದ್ದಾರೆ. ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಅಂಡ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. 4 ಸ್ಪೀಕರ್ ಬರುತ್ತೆ ಈ ಕಾರಲ್ಲಿ. ಅಂಡ್ ಸೀಟ್ಸ್ಗೆ ಬಂದ್ರೆ ಇಟ್ಸ್ 6 ವೇ ಅಡ್ಜಸ್ಟಬಲ್ ಸೀಟ್ಸ್ ಗೈಸ್, ಅಂದ್ರೆ ಮ್ಯಾನ್ಯುಯಲ್ ಅಡ್ಜಸ್ಟಬಲ್. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡಬಹುದು, ಇನ್ಕ್ಲಿನೇಷನ್ ಅಡ್ಜಸ್ಟ್ಮೆಂಟ್ ಮತ್ತೆ ಹೈಟ್ ಇದಿಷ್ಟು ಬರುತ್ತೆ. ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಒಂದು ಬರಲ್ಲ. ಅಂಡ್ ಪ್ರಾಪರ್ ರೆಡ್ ಪೆಡಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಇದು ಬಂದು ಹೆಡ್ಲೈಟ್ ಲೆವೆಲರ್ ಅಂತ ಅನ್ಕೋತೀನಿ. ಇದು ಬಂದು ಇಂಡಿಕೇಟರ್ ಮತ್ತೆ ಹೆಡ್ಲೈಟ್ ಏನಿದೆ ಅದ್ರ ಕಂಟ್ರೋಲ್ ಮಾಡಕ್ ಕೊಟ್ಟಿರುವಂತದ್ದು. ಇದು ಬಂದು ವೈಪರ್ಸ್ ಏನಿದೆ ಅದಕ್ಕೆ ಕೊಟ್ಟಿದ್ದಾರೆ. ಆಟೋ ಫಂಕ್ಷನ್ ಬರಲ್ಲ, ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ಬಂದು 7 ಇಂಚ್ TFT ಸ್ಕ್ರೀನ್ ಕೊಟ್ಟಿದ್ದಾರೆ. ಆಕ್ಚುಲಿ ಅದರಲ್ಲಿ ಲಿಟರಲಿ ಎಷ್ಟೋ ಇನ್ಫಾರ್ಮೇಶನ್ಸ್ ಗಳು ಲೋಡ್ ಆಗಿದೆ. ಇವಾಗ ಡೋರ್ ಅಜರ್ ವಾರ್ನಿಂಗ್ ತೋರಿಸ್ತಿರೋದು ನೋಡಬಹುದು. ಬೂಟ್ ಓಪನ್ ಆಗಿದೆ, ಅದರ ವಾರ್ನಿಂಗ್ ತೋರಿಸ್ತಾ ಇದೆ. ಆಕ್ಚುಲಿ ಡಿಜಿಟಲ್ ಸ್ಪೀಡ್ ಹೇಳುತ್ತೆ, ಅಂಡ್ ಫ್ಯೂಲ್ ಎಕಾನಮಿ ಹೇಳುತ್ತೆ, ಅಂಡ್ ಫ್ಯೂಲ್ ಹಿಸ್ಟ್ರಿ ಕೂಡ ಹೇಳುತ್ತೆ. ಅದ್ರ ಜೊತೆಗೆ ಟ್ರಿಪ್ಪೇ ಅದ್ರದ್ದು ಅವರೇಜ್ ಎಕಾನಮಿ ಮತ್ತೆ ಎಷ್ಟೊತ್ತು ಡ್ರೈವ್ ಆಗಿದೆ ಮತ್ತೆ ಟ್ರಿಪ್ ಬಿ ಡೇಟಾ, ಅದ್ರ ಜೊತೆಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ಸರ್ವಿಸ್ ಯಾವಾಗಿದೆ, ಎಷ್ಟು ಕಿಲೋಮೀಟರ್ ಇದೆ ಅದನ್ನು ಕೂಡ ಹೇಳುತ್ತೆ. ವಾರ್ನಿಂಗ್ಸ್ ಏನಾರಿತ್ತು ಅಂದ್ರೆ ಅದನ್ನು ಕೂಡ ಹೇಳುತ್ತೆ. ಅಂಡ್ ಸೆಟ್ಟಿಂಗ್ಸ್ ಅಲ್ಲಿ ಒಂದಿಷ್ಟು ಕಂಟ್ರೋಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಗ್ರಾಫಿಕ್ಸ್ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈಗ ನೋಡಿ, ಇದನ್ನ ಬ್ರೌಸ್ ಮಾಡಿದಾಗ ಈ ಕಾರ್ ಹೆಂಗೋಗುತ್ತೆ ನೋಡಿ, ಆಚೆ ಕಡೆಗೆ ಮುಂದಕ್ಕೆ ನೋಡಿ, ಅದ್ ಮುಂದಕ್ಕೆ ಹೋಗಿ ಆಮೇಲೆ ಈ ಡೇಟಾ ತೋರಿಸ್ತು. ಗ್ರಾಫಿಕ್ಸ್ ವೈಸ್ ಲಿಟರಲಿ ಸಖತ್ತಾಗಿ ಮಾಡಿದ್ದಾರೆ ಆಕ್ಚುಲಿ. ಅಂಡ್ ಸ್ಟೇರಿಂಗ್ ಗೆ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಂಡ್ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ಮತ್ತೆ ವಾಲ್ಯೂಮ್ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇನ್ನೂ ಒಂದು ಕೂಲ್ ಥಿಂಗ್ ಏನು ಅಂತಂದ್ರೆ ಡ್ರೈವರ್ ಗೆ ಆಮ್ರೆಸ್ಟ್ ಕೊಟ್ಟಿರೋ ಗುರು. ಲಾಂಗ್ ಜರ್ನೀಸ್ ಅಲ್ಲಿ ಆರಾಮಾಗಿ ಹಿಂಗ್ ಕೈ ಇಟ್ಕೊಂಡು ಡ್ರೈವ್ ಮಾಡಬಹುದು. ಸೊ ಇದೊಂದ್ ಒಂಥರ ಆಮ್ರೆಸ್ಟ್ ಇರೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲಾ ಕಾರಲ್ಲೂ ನಾರ್ಮಲ್ ಆಗಿ ಇಲ್ಲಿ ಕೆಳಗಡೆ ಕೊಡ್ತಾರೆ, ಬಟ್ ಇದರಲ್ಲಿ ಡೆಡಿಕೇಟೆಡ್ ಆಗಿ ಸೀಟ್ ಗೆನೆ ಅಂಟು ಸ್ಪೂಟ್ ಕೊಟ್ಬಿಟ್ಟಿದ್ದಾರೆ ಆಮ್ರೆಸ್ಟ್. ದಿಸ್ ಒನ್ ಈಸ್ ವೇ ಮೋರ್ ಕನ್ವೀನಿಯಂಟ್ ಆಕ್ಚುಲಿ. ಬಟ್ ಕೋ ಡ್ರೈವರ್ ಒಂದು ಕೊಟ್ಟಿದ್ರೆ ಅದೊಂದು ಚೆನ್ನಾಗಿರೋದು. ಈ ಕಾರಲ್ಲಿ 8 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ಆಪಲ್ ಕಾರ್ಪ್ಲೇ ನೋಟೋ ಎಲ್ಲ ವೈಡ್ ಆಗಿ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಸ್ಲಿಕ್ ಸಿಸ್ಟಮ್ ಟು ಆಪರೇಟ್ ನನ್ನ ಪ್ರಕಾರ. ಟ್ರಾಕ್ಷನ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ, ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, ಇದು ಬಂದು ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, ಇದು ಬಂದು ಫ್ರಂಟ್ ಡಿಫಾಂಗ್ ಕೊಟ್ಟಿರುವಂತದ್ದು. ಮ್ಯಾನ್ಯುಯಲ್ ಏರ್ ಕಂಡೀಷನಿಂಗ್ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಅಂಡ್ ಇಲ್ಲಿ ಬಂದು ಸ್ಟೋರೇಜ್ ಸ್ಪೇಸ್ ತರ ಇದೆ, ಬಟ್ ಏನು ಇಡಕ್ ಆಗಲ್ಲ ಅನ್ಕೋತೀನಿ. ಬಿಕಾಸ್ ಏನಾದ್ರು ತುಂಬಾ ಹೆವಿ ಬ್ರೇಕಿಂಗ್ ಮಾಡಿದಾಗ ಇಲ್ಲಿಂದ ಆಚೆ ಬಂದ್ಬಿಡುತ್ತೆ ಐಟಮ್ಸ್ಗಳು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ, ಕೇಬಲ್ ಗೆ ಪೋರ್ಟ್ ಕೊಟ್ಟಿದ್ದಾರೆ, ಅಲ್ಲೊಂದು ತೂತು ಅಂಡ್ USB-A ಕೊಟ್ಟಿದ್ದಾರೆ. ಅಂಡ್ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಆನ್ ಅಂಡ್ ಆಫ್ ಮಾಡಕ್ಕೆ ಇಲ್ಲಿ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಆಕ್ಚುಲಿ. ಇದು ಬಂದು 5 ಸ್ಪೀಡ್ AMT ಆಕ್ಚುಲಿ. ಅಂಡ್ ಇಲ್ಲಿ ಬಂದು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಸಣ್ಣ ಬಾಟಲ್ಸ್ ಬೇಕು ಅಂದ್ರೆ ಇಟ್ಕೋಬಹುದು. ಹ್ಯಾಂಡ್ ಬ್ರೇಕ್ ಮ್ಯಾನ್ಯುಯಲಿ ಕೊಟ್ಟಿದೆ, ಅದಕ್ಕೆ ಕ್ರೋಮ್ ಟಿಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆಕ್ಚುಲಿ. ಅಂಡ್ ಮ್ಯಾನ್ಯುಯಲ್ ಡಿಮ್ಮಿಂಗ್ IRVM ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ LED ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬರೀ ಸ್ಟ್ರಾಪ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಇದು ಬಂದು ಮೈಕ್ ಪ್ಲೇಸ್ಮೆಂಟ್ ಕೊಟ್ಟಿರುವಂತದ್ದು. ಈ ಕಡೆ ಮಿರರ್ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಪ್ರಾಕ್ಟಿಕಲ್ ಆಗಿರ್ಲಿ ಅಂತ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಲೈಕ್ ಡಾಕ್ಯುಮೆಂಟ್ಸ್ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಇಟ್ಕೋಬಹುದು. ಬಟ್ ಇನ್ನ ಒಂದು ಕೂಲ್ಡ್ ಗ್ಲೋ ಬಾಕ್ಸ್ ಇದೆ ಅಂತ ಹೇಳಿದೆ, ಅದೆಲ್ಲಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಗುರು. ಅಂಡ್ ಲಿಟ್ರಲಿ ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಇದೆ ಅಂತ ಅನ್ನೋದು. ಅಂಡ್ ಅಲ್ಲಿ ಕೆಳಗಡೆ ಕಾಣ್ತಿದ್ಯಲ್ಲ, ಅಲ್ಲೇ ಕೊಟ್ಟಿರುವಂತದ್ದು ಆಕ್ಚುಲಿ ಕೂಲಿಂಗ್. ನೆಕ್ಸ್ಟ್ ಲೆವೆಲ್ ಕೂಲಿಂಗ್ ಮಾಡಕ್ಕೆ ಜಾಗಗಳು ಕೊಟ್ಟಿದ್ದಾರೆ ಈ ಕಾರಲ್ಲಿ. ಪ್ರಾಕ್ಟಿಕಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ ಗುರು. ಅಂಡ್ ಇವನ್ ಪಕ್ಕದಲ್ಲಿ ಕೂತಿರೋವರೆಗೂ ಶೋಲ್ಡರ್ ರಬ್ ಆಗಲ್ಲ. ಆಕ್ಚುಲಿ ಕ್ಯಾಬಿನ್ ಅಷ್ಟು ವೈಡ್ ಇದೆ ನನ್ನ ಪ್ರಕಾರ. ಇಂಜಿನ್ ಆಕ್ಚುಲಿ ಇವಾಗ ಸದ್ಯಕ್ಕೆ ಆನ್ ಆಗಿದೆ. ಇಂಜಿನ್ ವೈಸ್ 1 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್, 72 bhp ಪವರ್ ಮತ್ತೆ 96 Nm ಅಷ್ಟು ಟಾರ್ಕ್ ಯೂಸ್ ಮಾಡುತ್ತೆ. ಕೈಗಾರಲ್ಲಿ 1 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಏನ್ ನೋಡ್ತೀವಿ ಅದೇ ಸೇಮ್ ಇಂಜಿನ್ ಇದು. 7 ಜನ ಲೋಡ್ ಹಾಕಿದೀರಾ ಅಂತಂದಾಗ ಅವಾಗ ಸ್ವಲ್ಪ ನಿಮಗೆ ಪವರ್ ಕಮ್ಮಿ ಅಂತ ಅನ್ಸುತ್ತೆ. ಬಟ್ 5 ಜನ ಇದ್ದೀರಾ ಅಂತಂದಾಗ ಹೈವೇ ಓಟೆಕ್ ಆಗಿರ್ಬೋದು, ಸಿಟಿ ಯೂಸೇಜ್ ಆಗಿರ್ಬೋದು, ಇಟ್ಸ್ ಹ್ಯಾವಿಂಗ್ ಅ ವೆರಿ ಗುಡ್ ಪವರ್ ಆಕ್ಚುಲಿ. ಅಂಡ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ನಾಯ್ಸ್ ಏನಿದೆ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ತೀನಿ ಅನ್ನೋ ಕಾರಣಕ್ಕೆ. ಈ ಕಾರ್ದು ಸೇಫ್ಟಿ ಫೀಚರ್ಸ್ ಅಂತ ತಗೊಂಡ್ರೆ 4 ಏರ್ ಬ್ಯಾಗು, ABS ವಿತ್ EBD, ಬ್ರೇಕ್ ಅಸಿಸ್ಟು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮು, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು, ಟ್ರಾಕ್ಷನ್ ಕಂಟ್ರೋಲು, ಹಿಲ್ ಸ್ಟಾರ್ಟ್ ಅಸಿಸ್ಟು, ಅಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಸೀಟ್ ಬೆಲ್ಟ್ ರಿಮೈಂಡರ್, ಈ ಥರ ಸುಮಾರು ಸೇಫ್ಟಿ ಫೀಚರ್ಸ್ಗಳನ್ನ ಲೋಡ್ ಮಾಡಿದ್ದಾರೆ. ಏನೇನು ಕೊಟ್ಟಿದೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಕಲರ್ ಆಪ್ಷನ್ ವೈಸ್ 5 ಸಿಂಗಲ್ ಟೋನ್ಗೆ ಕೊಟ್ಟಿದ್ದಾರೆ, 4 ಡುವೆಲ್ ಟೋನ್ಗೆ ಕೊಟ್ಟಿದ್ದಾರೆ. ಡುವೆಲ್ ಟೋನ್ ಟಾಪ್ ಎಂಡ್ ಅಲ್ಲಿ ಮಾತ್ರ ಬರೋದು. ಸೊ ಅಟ್ ಲಾಸ್ಟ್ ವರ್ಡಿಕ್ಟ್ ಅಂತ ಬಂದ್ರೆ ಮೋಸ್ಟ್ ಪ್ರಾಕ್ಟಿಕಲ್, ಗುಡ್ ಲುಕಿಂಗ್
ಆ್ಯಂಡ್ ಒಂದು MPV ಕಾರ್ ಬಜೆಟಲ್ಲಿ ಬೇಕು ಅಂದರೆ ಟ್ರೈಬರ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. 7 ಅಲ್ಲದೆ ಇದ್ರೂ 5 ಮೆಂಬರ್ಸ್ ಫ್ಯಾಮಿಲಿ ಇದ್ದರೂ ಕೂಡ ಈ ಕಾರ್ ತೊಗೋಬೋದು. ಬಿಕಾಸ್ ಥರ್ಡ್ ರೋ ಫೋಲ್ಡ್ ಮಾಡಿದ್ರೆ ಹ್ಯೂಜ್ ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಅಂಡರ್ 11 lakhs ಒಂದು ಫ್ಯಾಮಿಲಿ MPV ಬೇಕು ಅನ್ನೋರಿಗೆ ಟ್ರೈಬರ್ ಇಸ್ ದ ಬೆಸ್ಟ್ ಕಾರ್ ಅಂತೀನಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಟ್ರೈಬರ್ ರಿವ್ಯೂ ಅಂತ ಅನ್ಕೋತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಟ್ರೈಬರ್ ಕಾರ್ ತೊಗೋಬೇಕು ಅಂತಿದ್ದಾರೋ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. 10 ಲಕ್ಷ ಬಿಲೋ ಒಂದು MPV ತೊಗೋತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರಿಗೆ ಟ್ರೈಬರ್ ತುಂಬ ಯೂಸ್ ಆಗುತ್ತೆ. ಬಿಕಾಸ್ 10 ಲಕ್ಷ ಬಿಲೋ ಯಾವುದೇ ಥರದ MPV ಕಾರ್ಗಳಿಲ್ಲ ಅಪಾರ್ಟ್ ಫ್ರಮ್ ಟ್ರೈಬರ್. ಫೀಚರ್ಸ್ ಆಗಿರ್ಬೋದು, ಪ್ರಾಕ್ಟಿಕಾಲಿಟಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಸೊ ಎಲ್ಲನೂ ಆ್ಯಕ್ಚುಲಿ ಪ್ರೈಸ್ ಏನು ಆಫರ್ ಮಾಡ್ತಾ ಇದ್ದಾರೆ ಇಟ್ಸ್ ವೆರಿ ಗುಡ್ ನನ್ನ ಪ್ರಕಾರ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.